ಉಕ್ಕಿನಂತೆ ಮಠ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಕೇಂದ್ರ 16 ನವೀಕೃತ ಗದ್ದುಗೆ ಶತಾಯುಷಿ ಸಿದ್ದಲಿಂಗ ಸ್ವಾಮಿಗಳ ಸಭಾಂಗಣ ಉದ್ಘಾಟಿಸಿದ ಬಿಎಸ್ವೈ. ಮಾದಹಳ್ಳಿಯ ಶ್ರೀ ಗುರು ಬೋಧಿ ಸ್ವಾಮಿಗಳ 397ನೇ ಆರಾಧನಾ ಮಹೋತ್ಸವ ಹುಣಸೂರು ಮಾರ್ಚ್ 7. ಉಕ್ಕಿನಂತೆ ಮಾದಹಳ್ಳಿ ಶ್ರೀಮಠವು 6 ಶತಮಾನಗಳ ಇತಿಹಾಸ ಹೊಂದಿದ್ದು, ಮಠದ ಆರಾಧ್ಯ ದೈವ ಬೋಧಿ ಸ್ವಾಮಿಗಳು ಸಮಾಜ ಸುಧಾರಕರಾಗಿದ್ದಾರೆಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಣ್ಣಿಸಿದರು. ತಾಲೂಕಿನ ಮಾದಹಳ್ಳಿ ಉಕ್ಕಿನಂತೆ ಮಠದಲ್ಲಿ ಶ್ರೀ ಗುರು ಬೋಧಿ ಸ್ವಾಮಿಗಳ 397ನೇ ಆರಾಧನೆಯಲ್ಲಿ ಭಾಗಿಯಾಗಿ ಶ್ರೀಮಠದ ನೂತನ ಕಟ್ಟಡ, 16 ನವೀಕೃತ ಗದ್ದುಗೆಗಳು ಹಾಗೂ ಶತಾಯುಷಿ ಸಿದ್ದಲಿಂಗ ಸ್ವಾಮಿಗಳ ಸಭಾಂಗಣ ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀಮಠವು ದಾಸೋಹದ ಜೊತೆಗೆ ಭಕ್ತರ ಕಷ್ಟಗಳಿಗೆ ಭಸ್ಮದ ರೂಪದಲ್ಲಿ ಪ್ರಸಾದ ವಿತರಿಸುವ ಮೂಲಕ ಪರಿಹಾರ ಸೂಚಿಸುವ ಮಹಾನ್ ಶಕ್ತಿ ಕೇಂದ್ರವೆಂದು ಬಣ್ಣಿಸಿ, ಇಲ್ಲಿನ ಸ್ವಾಮೀಜಿಗಳಲ್ಲದೆ ಇಂದಿನ ಶ್ರೀ ಸಾಂಬ ಸದಾಶಿವ ಸ್ವಾಮೀಜಿಗಳು ಸಹ ಅನ್ನ ಅಕ್ಷರ ದಾಸೋಹದ ಮೂಲಕ ಮಕ್ಕಳಿಗೆ ಜ್ಞಾನ ನೀಡುತ್ತಿರುವುದು ಪ್ರಶಂಸನೀಯ. ತಾವು ಮುಖ್ಯಮಂತ್ರಿಗಳಾಗಿದ್ದಾಗ ಶ್ರೀಮಠಕ್ಕೆ 1 ಕೋಟಿ ರು ಅನುದಾನ ಬಿಡುಗಡೆ ಮಾಡಿದ್ದೆ. ಇದೀಗ ಭಕ್ತರ ನೆರವಿನೊಂದಿಗೆ ಮಠವನ್ನು ಅಭಿವೃದ್ಧಿಗೊಳಿಸುವ ಮೂಲಕ ಸುತ್ಯಾರಿಯ ಕಾರ್ಯ ನಡೆಸಿದ್ದಾರೆ. ಮುಂದೆಯೂ ಮಠದ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಮಾತನಾಡಿ, ತಾಲೂಕಿನ 2 ಮಠಗಳು 2 ಕಣ್ಣುಗಳಿದ್ದಂತೆ 100 ವರ್ಷಗಳ ಪರಂಪರೆ ಹೊಂದಿರುವ ಮಾದನಹಳ್ಳಿ ಮಠವು ಹುಣಸೂರಿನ ಜನತೆಯ ಅಸ್ಮಿತೆ, ಸಾವಿರಾರು ಭಕ್ತರ ಆಶ್ರಯ ಹಾಗೂ ನೆಮ್ಮದಿಯ ತಾಣವಾಗಿದೆ. ಭಕ್ತರ ಬೆನ್ನೆಲುಬಾಗಿರುವ ಶ್ರೀಮಠವು ಕಳೆದ 10 ವರ್ಷಗಳಲ್ಲಿ ಅಭಿವೃದ್ಧಿಯ ಪರ್ವಕ್ಕೆ ನಡೆದಿದೆ. ತಮ್ಮ ಅವಧಿಯಲ್ಲಿ ಮಠದ ಪ್ರಗತಿಗೆ ಸ್ಪಂದಿಸಿದ್ದೇನೆ. ಈ ಭಾಗದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದೇನೆಂಬ ಹೆಮ್ಮೆ ಇದೆ ಎಂದರು. ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಸ್ವಾಮೀಜಿಯವರು ಮಾತನಾಡಿ, ಬಸವಾದಿ ಶರಣರು ಸೇರಿದಂತೆ ಮಹಾತ್ಮರು ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಮಾತನಾಡಿ, ಬಸವಾದಿ ಶರಣರು ಸೇರಿದಂತೆ ಮಹಾತ್ಮರು ಹುಟ್ಟಿರುವ ದೇಶ ಯಾವುದೆಂದರೆ ಅದುವೇ ಭಾರತವೆಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಶ್ರೀಮಠವು ತನ್ನದೇ ಆದ ಪರಂಪರೆ ಹೊಂದಿದೆ ಎಂದು ಅವರು ಮನಸ್ಸಿನ ಕೊಳ್ಳನ್ನು ತೊಳೆಯುವಲ್ಲಿ ಮಠಮಾನ್ಯಗಳು ಸಂಜೀವಿನಿ ಇದ್ದಂತೆ ಎಂದರು. ಶ್ರೀಮಠದ ಶ್ರೀ ಸಾಂಬ ಸದಾಶಿವ ಸ್ವಾಮೀಜಿ ಮಾತನಾಡಿ, ಮಠವು ಜಿಎಸ್ಎಸ್ ಮಠದ ಜಗದ್ಗುರುಗಳ ಆಶ್ರಯದಲ್ಲಿ ಅಭಿವೃದ್ಧಿ ಹೊಂದಿದ್ದು, ಇದೀಗ ಮಠದ ಪ್ರಗತಿಗೆ ಶಾಸಕ ಜಿಟಿ ಹರೀಶ್ ಗೌಡ, ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಸೇರಿದಂತೆ ಅನೇಕ ದಾನಿಗಳು ನೆರವಾಗಿದ್ದಾರೆಂದು ಸ್ಮರಿಸಿದರು. ಗಾವಡಗೆರೆ ಮಠದ ಶ್ರೀ ನಟರಾಜ ಸ್ವಾಮೀಜಿ ಇದೊಂದು ಶಕ್ತಿ ಮಠವೆಂದು ಬಣ್ಣಿಸಿದರು. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಅಂದನಹಳ್ಳಿ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ಕುಮಾರ್, ಕಸಾಪ ಅಧ್ಯಕ್ಷ ಅರವೆ ಮಹಾದೇವ್ ಮಾತನಾಡಿದರು. ವೇದಿಕೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್, ಉದ್ಯಮಿಗಳಾದ ಅಂದನಹಳ್ಳಿ ರಮೇಶ್, ಯುಎಸ್ ಶೇಖರ್, ಡಾಕ್ಟರ್ ಋಷಭಾಂದ್ರ, ಬಿಜೆಪಿ ಜಿಲ್ಲಾಧ್ಯಕ್ಷ ಕಮ್ರಳ್ಳಿ ಸುಬ್ಬಣ್ಣ, ಮಾಜಿ ಅಧ್ಯಕ್ಷ ಮಹಾದೇವಸ್ವಾಮಿ, ನಗರಸಭೆ ಮಾಜಿ ಅಧ್ಯಕ್ಷ ಗಣೇಶ್ ಕುಮಾರ್ ಸ್ವಾಮಿ, ಮುಖಂಡರಾದ ಕಾನ್ಯ ಶಿವಮೂರ್ತಿ, ಅಶೋಕ್, ಸೋಮಶೇಖರ್, ಆನಂದ್, ಬಿಳಿಕೆ ಪ್ರಸನ್ನ ಸೇರಿದಂತೆ ಅನೇಕರು ಇದ್ದರು. ವರದಿ ಮಸೀಂ ಶರೀಫ್. ಭಕ್ತರ ಅಪೇಕ್ಷೆ ಮತ್ತು ಸಹಕಾರದಿಂದ ಈ ಸಂದರ್ಭದಲ್ಲಿ ನವೀಕೃತ 16 ಗದ್ದುಗೆಗಳು ಕೂಡ ಸಿದ್ಧವಾಗಿ ಉದ್ಘಾಟನೆ ಆಗ್ತಿರುವಂತಹದ್ದು ಈ ಎಲ್ಲ ಗೌರವದ ಮೇಲೆ ಶ್ರೀಮಠಕ್ಕೆ ಹಾಗೂ ಭಕ್ತರಿರುವ ಭಕ್ತಿ ಗೌರವಕ್ಕೆ ಸಾಕ್ಷಿಯಾಗಿದೆ. 2003ರಿಂದ ಶ್ರೀಮಠದ ಅಧಿಕಾರ ವಹಿಸುವ ಪೂಜ್ಯ ಸಾಂಬ ಸದಾಶಿವ ಸ್ವಾಮಿಗಳು ಭಕ್ತರ ಆಶಯದಂತೆ ಸ್ಪಂದಿಸುತ್ತಾ ಸಮಾಜದ ಏಳಿಗೆಯನ್ನು ಶ್ರಮಿಸುವ ಜೊತೆಗೆ ಅನೇಕ ಸಮಾಜದ ಕಾರ್ಯ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಮಠ ಕೇವಲ ಕೋರಿಯ ಒಂದು ಧಾರ್ಮಿಕ ಕೈಗಾರಿಕೆ ಸೀಮಿತವಾದರೆ ಶ್ರೀ ಬೋಧಿ ಸ್ವಾಮಿಗಳ ಹೆಸರಿನಲ್ಲಿ ವಿದ್ಯಾಸಂಸ್ಥೆ ನಡೆಸಿ ಮಕ್ಕಳಿಗೆ ಸಂಸ್ಕಾರದಿಂದ ಶಿಕ್ಷಣ ನೀಡುವಂತಹ ಮೂಲಕ ಅಕ್ಷರ ದಾಸೋಹ ಮಾಡ್ತಾ ಇದ್ದೀವಿ. ಅಣ್ಣ ಪ್ರಸನ್ನವರು ಹೇಳಿದಂತೆ ದೇವಲೋಕ ಮಂದಿರೋಕಗಳನ್ನು ಪ್ರೇರಣೆಯಿಂದ ನಾವು ಮಾಡುವ ಕಾರ್ಯಕ್ರಮದ ನೀಡುವ ದಾಸೋಹದಲ್ಲಿ ದೇವರಿದ್ದಾನೆ ಎಂದು ಮಾತು ಹೇಳಿದ್ದಾರೆ. ಶ್ರೀಮಠದ ಮಕ್ಕಳಿಗೆ ಅನ್ನದ ಜೊತೆಗೆ ಜ್ಞಾನವನ್ನು ನೀಡ್ತಾ ಇರುವಂಥದ್ದು ಅತ್ಯಂತ ಸಂತೋಷಕರವಾದ ಸಂಗತಿ. ಇಲ್ಲಿ ಶಿಕ್ಷಣ ಪಡೆಯುವಂತಹ ಮಕ್ಕಳು ಮುಂದಿನ ದೇಶದ ಉತ್ತಮ ಪ್ರಜೆಗಳಾಗಿದ್ದಾರೆ ಎನ್ನುವಂಥದ್ದು ನನ್ನ ದೃಢ ವಿಶ್ವಾಸ ಆಗಿದೆ. ಇದೇ
ಸಂದರ್ಭದಲ್ಲಿ ಶತಾಯುಷಿ ಶ್ರೀ ಕೃಷ್ಣೇಂದ್ರ ಸ್ವಾಮಿ ಹೆಸರಿನಲ್ಲಿ ನೂತನ ಸಭಾಂಗಣ ಲೋಕಾರ್ಪಣೆ, ಬಸವದ್ವಾರ ಉದ್ಘಾಟನೆ, ಶ್ರೀಮಠದ ನೂತನ ಕಟ್ಟಡ ಪ್ರತಿದಿನ ನವೀಕರಣ ಮೊದಲಾದ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇರುವಂತದ್ದು ಇಂದು ಪ್ರಶಂಸನೀಯವಾದ ದಾಸೋಹ ಎಂಬ ಶರಣ ಮಾಡಿದಂತೆ ನಡೆಯುತ್ತಿರುವ ಶ್ರೀಮಠದ ಭಕ್ತರ ವೃತ್ತಿನಲ್ಲಿ ಆಸಕ್ತಿಗಳಾಗಿವೆ. ಶ್ರೀಮಠದ ದಾಸೋಹ ಮಾರ್ಗದರ್ಶನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯುವಂತ ಆಸಕ್ತಿಯಾಗಿದೆ. ಶ್ರೀಮಠದ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಎಲ್ಲ ಭಕ್ತರು ಕೂಡ ಸಹಕಾರ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇವೆ. ಶ್ರೀ ಶಿವರಾಜ ದೇಶಿಕೇಂದ್ರ ಸ್ವಾಮಿಗಳ ಪಾದಗಳಿಗೆ ನೆರವಾಗಿ ನೆನೆಸುತ್ತಾ ಈ ಒಂದು ಗುರುಮೂರ್ತಿ ಸ್ವಾಮಿಗಳ ಪ್ರತಿ ಮೆರವಣಿಗೆ ಬಂದಿರುವಂತ ಮಾಜಿ ಶಾಸಕರು ಶ್ರೀ ಮಂಜುನಾಥ್ ಅವರೇ, ರುದ್ರೇಶ್ ಅವರೇ, ವೇದಿಕೆ ಮೇಲೆ ಅಂತ ಇರುವಂತ ತಾವೆಲ್ಲ ನೋಡಿದ್ದೀರಾ, ಆನಂದ ಪಟ್ಟಿದ್ದೀರಾ. ಬಹುಶಃ 3 ಜನ ಹೆಣ್ಣುಮಕ್ಕಳು ಭರತನಾಟ್ಯದಲ್ಲಿ ಇನ್ನೂ ಹೆಚ್ಚು ಶಕ್ತಿಯನ್ನು ಪಡೆದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು, ದೇವರಮಠದ ಪರಮ ಪೂಜ್ಯ ಶಿವಮೂರ್ತಿ ನಿರ್ಮಾಣ ಸ್ವಾಮಿಗಳು, ಆಯುರ್ವೇದ ಶಾಖಾಮಠದ ಪರಮ ಪೂಜ್ಯ ಸೋಮನಾಥ ಸ್ವಾಮಿಗಳು, ಸಾವಿರಾರು ಭಕ್ತಾದಿಗಳಿಗೆ ಒಂದು ನೆಮ್ಮದಿಯ ಆಶ್ರಯ ಕಾಣವಾಗಿದೆ. ಈ ಒಂದು ಮಠದ ಕಾಯಕಲ್ಪ, ಜೀರ್ಣೋದ್ಧಾರ, ನೂತನ ಕಟ್ಟಡಗಳು ಹಾಗೂ ಬಸವತಾರದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ನೀಡಿರತಕ್ಕಂಥ ದೇಶದ ಸ್ಥಿತಿಯಾದಂಥ ಪರಮ ಪೂಜ್ಯ ಶಿವರಾತ್ರಿ ಉಕ್ಕಿನಗರಂತೆ ಮಠದ ವಿಚಾರವಾಗಿ ಬಂದಂಥ ಪುಸ್ತಕದ ಬಿಡುಗಡೆಗೆ ನನ್ನನ್ನು ಆಹ್ವಾನಿಸಿದರು. ಬಾರದು ಬಪ್ಪದು ತಪ್ಪದು ಅನ್ನೋ ಹಾಗೆ ಅನಿರೀಕ್ಷಿತವಾಗಿ ಈ ಒಂದು ಧಾರ್ಮಿಕ ಸಭೆಯ ಅಧ್ಯಕ್ಷತೆ ಕಾರ್ಯವಹಿಸಿಕೊಳ್ಳಬೇಕು ಅಂದಾಗ ಆ ಒಂದು ಅಧ್ಯಕ್ಷತೆ ವಹಿಸಿಕೊಳ್ಳುವ ಜೊತೆಗೆ ಅಧ್ಯಕ್ಷರ ಭಾಷಣ ಕೂಡ ನನಗೆ ಬಂದಿರೋದು ಆ ಗುರುಪುರಿಯ ಸಂಪೂರ್ಣ ಆಶೀರ್ವಾದದಿಂದ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಈಗ ಅಧ್ಯಕ್ಷ ಭಾಷೆ ಬಹಳ ಸುಲಭ, ಯಾರ್ಯಾರು ಮಾತಾಡಿರೋದಕ್ಕೆ ಉತ್ತರವೋ ಅದಕ್ಕೆ ಒಪ್ಪಿಕೊಳ್ಳುವ ಪ್ರಸ್ತಾವನೆ ಹೇಳುವಂಥದ್ದು ಬಹಳ ಸರಳವಾದಂಥ ಅಧ್ಯಕ್ಷೀಯ ಭಾಷಣ. ಆದರೆ ಈ ಒಂದು ಸ್ಥಳದಲ್ಲಿ ನಿಂತಾಗ ನನ್ನ ಒಂದು 40-45 ವರ್ಷಗಳ ನಿಕಟವಾದಂಥ ಒಂದು ನನ್ನ ಅವಧಿಯಲ್ಲಿ ಈ ಮಠ ಇಷ್ಟೊಂದು ಎತ್ತರಕ್ಕೆ ಬೆಳೀತಾ ಇರುವಂಥದ್ದಕ್ಕಿಂತ ಹೆಚ್ಚಾಗಿ ಈ ಮಠಕ್ಕೆ ಬರುವ ದಶದಿಕ್ಕುಗಳು ಕೂಡ ಎಲ್ಲ ರಸ್ತೆಗಳು ಕೂಡ ನನ್ನ ಅವಧಿಯಲ್ಲಿ ಆಯ್ತದ ಒಂದು ತೃಪ್ತಿ ಅಂತೂ ಈ ವೇದಿಕೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಇನ್ನೂ ಈ ಮಠವನ್ನ ಸಾರ್ವಜನಿಕರ ಹಿತಕ್ಕಾಗಿ ಇನ್ನೂ ಹತ್ತಿರವಾಗಿ ತಗೊಂಡು ಹೋಗಬೇಕು. ಈಗ ತ್ರಿವಿಧಿ ದಾಸೋಹಿಗಳು ಯಾವ ಕಾರ್ಯಕ್ರಮವನ್ನ ಮಾಡಿ ಸಾರ್ವಜನಿಕರಿಗೆ ಹತ್ತಿರ ಆಗಿದ್ದಾರೆ, ಆ ನಿಟ್ಟಿನಲ್ಲಿ ಜನರಿಗೆ ಇನ್ನೂ ಹತ್ತಿರವಾಗುವಂತ ಕೆಲಸ ಈ ಮಠ ಮಾಡಲಿ. ನಾವು ಈ ಮಠದ ಭಕ್ತಾದಿಗಳಾಗಿ ಸಂಪೂರ್ಣ ಆ ಒಂದು ಮಠಕ್ಕೆ ನಾವು ಬೆನ್ನೆಲುಬಾಗಿ ಇರ್ತೇವೆ. ನಮ್ಮ ಒಂದು ಅಳಿಲು ಸೇವೆ ನಿತ್ಯ ನಿರಂತರ ಈ ಮಠ ಇರುವವರೆಗೂ, ನಮ್ಮ ಜೀವ ಇರುವವರೆಗೂ ಈ ಮಠಕ್ಕೆ ನಮ್ಮ ಒಂದು ಅಳಿಲು ಕಾಣಿಕೆ ಯಾವಾಗಲೂ ಸದಾ ಇರುತ್ತೆ ಅಂತ ಈ ವೇದಿಕೆಯಲ್ಲಿ ಶ್ರೀಯವರ ಮುಂದೆ ನಾನು ಮಾತನಾಡುವುದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿ ಈಗಾಗಲೇ ನಮ್ಮ ತಾಯಿಯ ವರ್ಷದಲ್ಲಿ ಏನು ಬಸವದ್ವಾರಕ್ಕೋಸ್ಕರ ಒಂದು ಅಳಿಲು ಸೇವೆನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಬಹಳ ವಿಶೇಷವಾಗಿ ಯಾಕೆಂದ್ರೆ ಈ ಮಠದ ಪರಮ ಪೂಜೆಗೆ ಅದ್ರ ಜೊತೆಗೆ ಸಮಾಜದ ಎಲ್ಲ ನನ್ನ ಹಿತೈಷಿಗಳಿಗೆ ವಿಶೇಷವಾಗಿ ಅಕ್ಕನಗಳಾದ ಎಲ್ಲ ನನ್ನ ಅಕ್ಕ ತಂಗಿಯರು ಸೋದರರಿಗೆ ನನಗೆ ಈ ಅವಕಾಶ ಕೊಟ್ರಿ. ತಾವೇನು ನನಗೆ ಬೇಡಿಕೆ ಇಟ್ಟಿದ್ರಿ ಆ ಒಂದು ನಿಮ್ಮ ಕುಟುಂಬದಲ್ಲಿ ಆ ಬಸವನ ಮಾಡಿಸುವ ಮುಖಾಂತರ ನಮ್ಮ ಕುಟುಂಬದಲ್ಲೂ ಕೂಡ
ಈ ಮಠ